ನಮಸ್ಕಾರ. ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸಾಕಷ್ಟು ಜನಕ್ಕೆ ಮಾಹಿತಿ ಹೋಗ್ತಾ ಇದೆ. ವಿಶೇಷವಾದಂಥ ವಿಚಾರಗಳು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಸ್ನೇಹಿತರಿಗೆ ಹೇಳಿ, ಮಿತ್ರರಿಗೆ ಹೇಳಿ. ನನ್ನ ಇಷ್ಟೇ ಸಾಕಷ್ಟು ಫಲ ಪಡ್ಕೊಂಡಿದ್ದೀನಿ. ನಾನು ಹಲವಾರು ಸಣ್ಣ ಪುಟ್ಟ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ಅದನ್ನು ಫಾಲೋ ಮಾಡಿದಾಗ ಫಲ ಸಾಕಷ್ಟು ಸಿಕ್ಕಿದೆ. ಬನ್ನಿ ಇವತ್ತು ಬಣ್ಣಗಳ ಬಗ್ಗೆ ನೋಡೋಣ. ಇದೇನು ಸರ್ ಬಣ್ಣ ನಮ್ಮಲ್ಲಿ ಏನಾದ್ರು ಬದಲಾವಣೆಯನ್ನು ಮಾಡುತ್ತೆ? ಹೌದು, ಕೆಲವ್ರು ಕೇಳಿ ನನಗೆ ಕರಿ ಬಣ್ಣನೇ, ಈಗಿನ ಕಾಲದ ಯುವಕರನ್ನೆಲ್ಲ ಕೇಳಿ ಬ್ಲ್ಯಾಕೇ ನಮ್ಗೆ ಇಷ್ಟ ಅಂತ ಹೇಳ್ತಾರೆ. ಸ್ವಲ್ಪ ವಯಸ್ಸಾದವ್ರನ್ನ ಕೇಳಿ ನಮಗೆ ಬಿಳಿನೇ ಭಾಳ ಇಷ್ಟ ಅಂತ ಹೇಳ್ತಾರೆ. ಹೆಣ್ಮಕ್ಳನ್ನ ಕೇಳಿ ಭಾಳ ಬ್ರೈಟ್ ಕಲರ್ಸ್ ನಮ್ಗೆ ಇಷ್ಟ ಅಂತ ಹೇಳ್ತಾರೆ. ಇದೇನಿದು ಇಷ್ಟ ಎಲ್ಲಿಂದ ಬಂತು? ಅವರ ಆಕರ್ಷಣೆ ಬಣ್ಣಗಳು ಹೇಗೆ ಪಡ್ಕೋತು? ಬಣ್ಣದಿಂದ ಏನಾದ್ರು ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗುತ್ತೆ? ಖಂಡಿತ ಆಗುತ್ತೆ. ಅಂದರೆ ಒಂದು ಕೆಂಪು ಬಣ್ಣದ ರೂಮಿನಲ್ಲಿ ಭಾಳ ಹೊತ್ತು ನಾವು ಕೂತ್ಕೊಳ್ಳೋಕ್ಕಾಗಲ್ಲ. ಅದೇ ಒಂದು ಸ್ವಿಮ್ಮಿಂಗ್ ಪೂಲ್ ಪಕ್ಕ ಅಥವಾ ಸಮುದ್ರದ ಪಕ್ಕ ಹೋದರೆ ಆ ನೀಲಿ ಬಣ್ಣ ನೋಡಿ ಮನಸ್ಸು ಸ್ವಲ್ಪ ಶಾಂತಿ ಪಡೆಯುತ್ತೆ. ಒಂಥರ BP ಆಗಲಿ, ಶುಗರ್ ಆಗಲಿ, ಆರೋಗ್ಯದಲ್ಲಿ ಏರುಪೇರುಗಳಾಗಲಿ, ಇದನ್ನೆಲ್ಲ ಸ್ಪೆಕ್ಟ್ರೋಮೆಟ್ರಿ ಅಂತ ಇಟ್ಕೊಂಡು ವಿದೇಶಗಳಲ್ಲಿ ಕೂಡ ಕಲರ್ ಥೆರಪಿ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾಯಿದ್ರು. ನಮ್ಮಲ್ಲಿ ಈಗ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಕೆಲವರಿಗೆ ವಾಕಳಿಕೆ ಬರುತ್ತೆ, ವಾಮಿಟ್ ಬರುತ್ತೆ. ಆವಾಗ ಪಕ್ಕದಲ್ಲಿ ಕಿಟಕಿಯಲ್ಲಿ ಈ ಹೊಲ ಗದ್ದೆ ಎಲ್ಲ ನೋಡ್ಕೊಂಬ ಅಂತ ಹೇಳ್ತೀವಿ. ಗ್ರೀನ್ಸ್ ಅಂತ ಹೇಳ್ತಾರೆ. ಹಸಿರು ಬಣ್ಣ ನೋಡಿದ್ರೆ ಸ್ವಲ್ಪ ವಾಮಿಟಿಂಗ್, ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಅಂತಾರೆ ಹೊಟ್ಟೆಯಲ್ಲಿ, ಅದೆಲ್ಲ ಕಮ್ಮಿ ಆಗುತ್ತೆ. ಒಂದು ನಿಂಬೆಹಣ್ಣು ಕೊಡ್ತಾರೆ, ಅದನ್ನು ಸ್ಮೆಲ್ ಮಾಡಿ ನೋಡು, ಅದು ಸ್ವಲ್ಪ ನಿನ್ನ ವಾಮಿಟ್ನ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಪ್ರಪಂಚನೇ ಕಲರ್ಗಳು ಪ್ರಪಂಚನ ಆಳುತ್ತೆ. ಅದು ಪ್ರಕೃತಿಯಲ್ಲಿ ಬಹಳ ವಿಶೇಷವಾಗಿ ಎಲ್ಲ ಬಣ್ಣಗಳನ್ನು ನಾವು ನೋಡ್ತೀವಿ. ಆಕಾಶ ನೀಲಿ ಬಣ್ಣ, ಗಿಡ ಮರಗಳೆಲ್ಲ ಹಸಿರು ಬಣ್ಣ, ಭೂಮಿ ಒಂಥರ ಬ್ರೌನ್ ಮಣ್ಣಿನ ಕಲರ್ ಬಣ್ಣ, ಹೂವುಗಳು ಕೆಂಪು ಹೂವು ಇರುತ್ತೆ, ಬಿಳಿ ಹೂವು ಇರುತ್ತೆ. ಈ ಬಣ್ಣಗಳಿಗೆ ಅಷ್ಟು ವಿಶೇಷವಾದಂತಹ ಶಕ್ತಿ ಇರುತ್ತೆ. ಬಿಳಿ ಬಟ್ಟೆ ಹಾಕ್ಕೊಂಡವರು ಸ್ವಲ್ಪ ಊಟ ಮಾಡೋದು ಕಮ್ಮಿ ಆಗುತ್ತೆ. ಬಿಳಿ ಬಟ್ಟೆ ಹಾಕ್ಕೊಂಡವರು ವಯಸ್ಸಿಗೆ ತಕ್ಕಂತೆ ಕಾಣ್ತಾರೆ. ಹಳದಿ ಬಟ್ಟೆ ಹಾಕ್ಕೊಂಡವರು ಚಿಕ್ಕ ಹುಡುಗರ ಥರ ಕಾಣ್ತಾರೆ. ಗ್ರೇ ಬಟ್ಟೆ ಹಾಕ್ಕೊಂಡ್ರೆ ವಯಸ್ಸಾದವ್ರ ಥರ ಕಾಣ್ತಾರೆ. ಇದೆಲ್ಲ ಇದೆಯಾ? ಸತ್ಯ ಇದೆ. ನೀವು ಬೇಕಾದ್ರೆ ಇದನ್ನೆಲ್ಲ ಫಾಲೋ ಅಪ್ ಮಾಡಿ ನೋಡಿ, ಎಷ್ಟು ವಿಶೇಷವಾದ ಫಲ ಸಿಗುತ್ತೆ. ಊಟ ಉಪಚಾರ ವಿಚಾರಗಳಲ್ಲಿ ಕೂಡ ಬಣ್ಣ ಭಾಳ ವಿಶೇಷವಾದಂಥ ಸ್ಥಾನಮಾನ ಪಡೆದಿದೆ. ನೀಲಿ ಬಣ್ಣದಲ್ಲಿ ಯಾವುದೇ ತಿನ್ನುವ ಆಹಾರ ಇಲ್ಲ. ನಾವು ನೋಡೋದೆಲ್ಲ ಕೆಂಪು ಬಣ್ಣ, ಹಳದಿ ಬಣ್ಣ, ಹಸಿರು ಬಣ್ಣ, ಆರೆಂಜ್ ಬಣ್ಣ, ಇದನ್ನೇ ನಾವು ಊಟ ಮಾಡ್ತೀವಿ. ಆ ರೀತಿ ನಮ್ಮ ದೇಹದಲ್ಲಿ ನಮ್ಮ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತಾರೆ, ಅಡ್ರಿನಲಿನ್ ಸೆಕ್ರೇಷನ್ ಅಂತ ಹೇಳ್ತಾರೆ, ಎಫಿನೆಫ್ರಿನ್, ನಾರೆಫಿನೆಫ್ರಿನ್, ಈ ರಾಸಾಯನಿಕ ಬದಲಾವಣೆಗಳು ಏನು ದೇಹದಲ್ಲಿದೆ ಅದನ್ನೆಲ್ಲ ಬಣ್ಣಗಳು ನಮ್ಮನ್ನು ರೂಲ್ ಮಾಡುತ್ತೆ ಅಂತ ಹೇಳ್ತೀವಿ. ಮುಂದೆ ಬರುವ ಸಂಚಿಕೆಗಳಲ್ಲಿ ಈ ರತ್ನ ರಹಸ್ಯ ಅಂತ ಹೇಳ್ತೀವಿ. ಅಂದರೆ ಈ ಕಲ್ಲುಗಳು ಹಾಕೋತಾರಲ್ಲ, ಉಂಗುರಗಳು, ಅದು ಏನಕ್ಕೆ ಹಾಕೋತಾರೆ, ಇದೇ ಕಲ್ಲು ಯಾಕೆ ಹಾಕೋಬೇಕು, ಅದೇ ಕಲ್ಲು ಯಾಕೆ ಹಾಕೋಬೇಕು, ಅದು ಒಂದು ದೊಡ್ಡ ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ. ಅದನ್ನು ಇನ್ನೊಂದು ಸಲ ಹೇಳ್ತೀನಿ. ಇವತ್ತು ಬಣ್ಣದ ವಿಚಾರ ಮಾತಾಡೋಣ. ಒಂದು ಪ್ರಕೃತಿಯ ವಿವರಣೆ ಮಾಡಬೇಕಾದ್ರೆ ನೇಚರ್ನ, ಮದರ್ ನೇಚರ್ ಅಂದಾಗ ನಾವು ಮಣ್ಣು ಕಲರು, ಬ್ರೌನ್ ಕಲರನ್ನು ಹೇಳ್ತೀವಿ. ನಮ್ಮದೇ ಆದಂತಹ ರಾಜ್ಯಕ್ಕೆ ಕೆಂಪು ಮತ್ತು ಹಳದಿ ಬಣ್ಣ ಬಾವುಟವಾಗಿದೆ. ಒಂದು ಏನೇ ಕೆಲಸ ಮಾಡಲಿ, ಕ್ಲೈಮೇಟ್ ಇದ್ದಾಗ ಒಂಥರ ಮಂದವಾಗಿದ್ದಾಗ, ಮೋಡ ಇದ್ದಾಗ ಇದೇನಪ್ಪ ಇಷ್ಟು ಗ್ರೇ ಆಗಿದೆ ಅಂತ ಹೇಳ್ತೀವಿ. ಮನುಷ್ಯನ ಸ್ಥಿತಿಗತಿಗಳನ್ನು ತೋರಿಸೋದಕ್ಕೆ, ಅವನ ಬುದ್ಧಿವಂತಿಕೆಯನ್ನು ತೋರಿಸೋದಕ್ಕೆ, ಅವನ ಆರೋಗ್ಯವನ್ನು ತೋರಿಸೋದಕ್ಕೆ ಹಲವಾರು ವಿಚಾರಗಳಲ್ಲಿ ಬಣ್ಣಗಳು ಸಹಕರಿಸುತ್ತೆ. ಬನ್ನಿ, ಮೊಟ್ಟ ಮೊದಲಿಗೆ ನಾವು ಬಿಳಿ ಬಣ್ಣವನ್ನು ನೋಡೋಣ. 7 ಬಣ್ಣ ಸೇರಿ ಬಿಳಿಯ ಬಣ್ಣವಾಯಿತು ಅಂತ ಒಂದು ಕನ್ನಡ ಹಾಡಿದೆ. ರೈನ್ಬೋ ಕಲರ್ಸ್ ಅಂತ ಹೇಳ್ತೀವಿ, ಸ್ಪೆಕ್ಟ್ರೋಮೆಟ್ರಿ ಅಂತ ಹೇಳ್ತೀವಿ. ಎಲ್ಲ ಬಣ್ಣಗಳನ್ನು ಬರೆದ್ಬಿಟ್ಟು ಚಿಕ್ಕ ವಯಸ್ಸಲ್ಲಿ ನಮಗೆ ಶಾಲೆಗಳಲ್ಲಿ ತೋರಿಸಿರ್ತಾರೆ. ಒಂದು ರೌಂಡ್ ಚಕ್ರದಲ್ಲಿ ಎಲ್ಲ ಬಣ್ಣಗಳನ್ನು ಬರೆದಿರ್ತಾರೆ. ಅದನ್ನು ಜೋರಾಗಿ ತಿರುಗಿಸಿದಾಗ ನಮಗೆ ಕಾಣೋದು ಬಿಳಿ ಬಣ್ಣ ಮಾತ್ರ ಕಾಣುತ್ತೆ. ಯಾಕಪ್ಪ ಅಂದರೆ ಬಿಳಿ ಬಣ್ಣನೇ ಆಧಾರ, ಬಿಳಿಯೇ ತಾಯಿ. ಬಿಳಿ ಬಣ್ಣದಿಂದನೇ ಎಲ್ಲ ಬಣ್ಣಗಳು ಕೂಡ ಬಂತು ಅಂತ ಹೇಳ್ತೀವಿ. ನೀವು ಕಾಮನ್ ಬಿಲ್ ನೋಡಿರ್ತೀರ. ಕಾಮನ್ ಬಿಲ್ ನೋಡೋದಕ್ಕೆ ಅಷ್ಟು ವಿಶೇಷವಾಗಿರುತ್ತೆ. ಎಲ್ಲಿ ಮಳೆ ಬಿಸಿಲು ಎರಡೂ ಜೊತೆಗೆ ಬರುತ್ತೋ ಅಲ್ಲಿ ಕಾಮನ್ ಬಿಲ್ ಇರುತ್ತೆ. ರಿಫ್ರಾಕ್ಷನ್ ಅಂತ ಹೇಳ್ತಾರೆ. ಫಿಸಿಕ್ಸಲ್ಲಿ ಈ ಬಣ್ಣಗಳಿಗೆ ಭಾಳ ವಿಶೇಷವಾದಂತಹ ಸ್ಥಾನಮಾನಗಳಿದೆ. ಬಿಳಿ ಬಣ್ಣ ಬಿಳಿ ಬಣ್ಣ ಅಂದರೆ ಏನು? ಸಮಾಧಾನ. ಫಸ್ಟು ಎಲ್ಲೇ ನೋಡಿ ಬಿಳಿ ಬಣ್ಣ.
ಬಿಳಿ ಬಣ್ಣಕ್ಕಷ್ಟು ವಿಶೇಷವಾದಂಥ ಗುಣಗಳಿರುತ್ತೆ. ಸಮಾಧಾನದ ಬಣ್ಣ ಅಂತ ಕೂಡ ಹೇಳ್ತೀವಿ. ಪೀಸ್, ಸಂತೋಷ, ಸಮಾಧಾನ ಎಲ್ಲರೂ ಕೂಡ ಇಷ್ಟಪಡುವಂತಹ ಬಣ್ಣ ಬಿಳಿ ಬಣ್ಣವಾಗಿರುತ್ತೆ. ಈ ಹೊಟ್ಟೆ ಕಿಚ್ಚು, ಕೋಪ, ಟೆನ್ಷನ್ನು, ಒಂಥರ ದುರಾಸೆ ಇದನ್ನೆಲ್ಲ ಕೂಡ ಸ್ವಲ್ಪ ಮಟ್ಟಿಗೆ ದೂರ ಇಡುತ್ತೆ. ಆದರೆ ರಾಜಕೀಯ ವ್ಯಕ್ತಿಗಳಲ್ಲಿ ಹಂಗಿದೆಯಾ ಅಂದರೆ ಅದು ಸಮಸ್ಯೆನೇ. ಅವರು ಬೂಟಾಟಿಕೆಗೆ ಹೊರಗಡೆ ಮಾತಾಡೋಕ್ಕೆ ಮಾತ್ರ ಬಿಳಿ ಬಣ್ಣ ಹಾಕೋತಾರೆ. ಆದರೆ ಬಿಳಿ ಬಣ್ಣದ ಹಿಂದೆ ಅವರು ಹೋದರೆ ಖಂಡಿತ ಅವರಿಗೆ ಅದರಿಂದ ಸ್ವಲ್ಪ ಬಿಡುವು ಸಿಗುತ್ತೆ. ಒಂಥರ ಎಲ್ಲ ವಿಷಯಗಳನ್ನು ನಿಧಾನಕ್ಕೆ ನಿಂತು ಮಾತಾಡಿ ಸರಿಪಡಿಸೋದಕ್ಕೆ ಬಿಳಿ ಬಣ್ಣ ವಿಶೇಷವಾದ ಬಣ್ಣವಾಗುತ್ತೆ. ಒಂದು ನಂಬಿಕೆ, ಒಂದು ಮನಃಶಾಂತಿ, ಒಂದು ಶರಣಾಗತಿ. ನೋಡಿ, ಬಿಳಿ ಬಾವುಟ ಅಂತ ಹೇಳ್ತೀವಿ, ಸೀಸ್ ಫೈರ್ ಅಂತ ಹೇಳ್ತೀವಿ. ಎಲ್ಲ ಇಂಡಿಯಾ ಪಾಕಿಸ್ತಾನ ವಾರ ಆಯಿತು, ಅಥವಾ ಇಸ್ರೇಲ್ದು ಇದರದ್ದು ವಾರ ಆಯಿತು, ರಷ್ಯಾ ಎಲ್ಲ ವಾರ ಆಗ್ತಾಯಿದೆ. ಅಲ್ಲೆಲ್ಲ ಕೂಡ ಸೀಸ್ ಫೈರ್ ಅಂದರೆ ಬಿಳಿ ಬಾವುಟ ತೋರಿಸು ಅಂತ ಹೇಳ್ತಾರೆ. ಹಳೆ ಕಾಲದಲ್ಲಿ ಬಿಳಿ ಬಾವುಟ ತೋರಿಸಿದ್ರೆ ಸಮಾಧಾನಕ್ಕೆ ಬಿಳಿ ಬಾವುಟ ತೋರಿಸು ಅಂತ ಹೇಳ್ತೀವಿ. ನಮ್ಮಲ್ಲಿ ಶಿವನ ಆಕಾರ ಬಿಳಿ ಬಣ್ಣ. ಪುರಾಣ ಇತಿಹಾಸದಲ್ಲಿ ಬರುತ್ತೆ, ಅಮ್ಮನವರು ದೇವಿ ಭಾಗವತದಲ್ಲಿ ಬರುತ್ತೆ, 3 ಬಣ್ಣ ಅಮ್ಮನವರಿಂದ ಹೊರಗೆ ಬಂತು. ಬಿಳಿ ಬಣ್ಣ ಬಂತು, ಕೆಂಪು ಬಣ್ಣ ಬಂತು, ನೀಲಿ ಬಣ್ಣ ಬಂತು. ಬಿಳಿ ಬಣ್ಣದಿಂದ ಶಿವ ಮತ್ತು ಸರಸ್ವತಿ ಬಂದರು. ಎಲ್ಲೇ ನೋಡಿ ಶಿವನಿಗೆ ಸರಸ್ವತಿಗೆ ಬಿಳಿ ಬಣ್ಣ ತೋರಿಸಿರ್ತಾರೆ. ಅದು ಕೆಂಪು ಬಣ್ಣ ಅಂದರೆ ಪಿಂಕ್ ಬಣ್ಣ ಅಂತ ಹೇಳ್ತೀವಿ, ಅದರಿಂದ ಲಕ್ಷ್ಮಿ ಮತ್ತು ಬ್ರಹ್ಮ ಬಂದರು ಅಂತ ಹೇಳ್ತಾರೆ. ನೀಲಿ ಬಣ್ಣದಿಂದ ಕೃಷ್ಣ ನಾರಾಯಣ ಮತ್ತು ಪಾರ್ವತಿ ಬಂದರು ಅಂತ ಹೇಳ್ತಾರೆ. ಆ ಥರ ದೇವರುಗಳನ್ನ ತೋರಿಸೋದ್ರಲ್ಲಿ ಕೂಡ ಬಣ್ಣಗಳನ್ನು ನಾವು ಆರಿಸ್ಕೊಂಡಿದ್ದೀವಿ. ಅಂದರೆ ಎಲ್ಲರೂ ಕೂಡ ಇಷ್ಟಪಡುವಂಥ ಬಣ್ಣ ಅಂತ ಹೇಳಿದೆ. ಡಾಕ್ಟ್ರುಗಳು ನೋಡಿ, ನರ್ಸ್ಗಳು ನೋಡಿ, ಟೀಚರ್ಸು, ಮತಬೋಧಕರು, ಅಂದರೆ ನಮ್ಮ ಧರ್ಮವನ್ನು ಎತ್ತಿಡಿತಕ್ಕಂಥ ಋಷಿಮುನಿಗಳಾಗಲಿ, ಬೇರೆ ಧರ್ಮದವರು ಫಾದರ್ಸ್ ಆಗಲಿ, ಎಲ್ಲರೂ ಬಿಳಿ ಬಟ್ಟೆನೇ ಇಷ್ಟಪಡ್ತಾರೆ. ಅಂದರೆ ಬಹಳ ಬಿಸಿಲಿದ್ದಾಗ ನಾವೇನು ಹೇಳ್ತೀವಿ ಅಂದರೆ ಬಿಳಿ ಬಟ್ಟೆ ಹಾಕೋ, ಉಷ್ಣ ರಿಫ್ಲೆಕ್ಟ್ ಆಗುತ್ತೆ, ಮೈಗೆ ಉಷ್ಣ ತಾಕೋದಿಲ್ಲ ಅಂತ ಹೇಳ್ತೀವಿ. ಬಹಳ ಚಳಿ ಇದ್ದಾಗ ಬೇರೆ ಬಣ್ಣ ಹಾಕೋ ಅಂತ ಹೇಳ್ತೀವಿ. ಅದು ಏನು ಬಣ್ಣ ಅನ್ನೋದು ಮುಂದಿನ ಮಾತುಗಳಲ್ಲಿ ಹೇಳ್ತೀನಿ. ಯು ವಿ ರೇಸ್ ಅಂತ ಹೇಳ್ತಾರೆ, ಅಲ್ಟ್ರಾ ವೈಲೆಟ್ ರೇಸು, ಇನ್ಫ್ರಾರೆಡ್ ರೇಸು. ಸೂರ್ಯ ಉದಯದ ನಂತರ ಸುಮಾರು 1 ಗಂಟೆ ಕಾಲ ಆದಮೇಲೆ, 1 ಗಂಟೆವರೆಗೂ ಓಝೋನ್ ಲೇಯರ್ ಇರುತ್ತೆ. 1 ಗಂಟೆ ಆದಮೇಲೆ ಅಲ್ಟ್ರಾ ವೈಲೆಟ್ ರೇಸ್ ಬರ್ತಾ ಇರುತ್ತೆ. ಅಲ್ಟ್ರಾ ವೈಲೆಟ್ ರೇಸ್ ಅನ್ನೋದು ನಮ್ಮ ಚರ್ಮಕ್ಕೆ ಒಳ್ಳೆಯದಲ್ಲ. ನಮ್ಮ ಹ್ಯುಮಿಡಿಟಿ ಅಂತ ಏನು ಹೇಳ್ತಾರೆ, ನಮ್ಮ ಆಕಾಶ ಮಂಡಲದಲ್ಲಿ ಇರ್ತಕ್ಕಂಥ ಗಾಳಿ ಆಗಲಿ, ತೇವಾಂಶ ಆಗಲಿ, ಆ ಸೂರ್ಯ ಬೆಳಕನ್ನು ಅಲ್ಟ್ರಾ ವೈಲೆಟ್ ರೇಸನ್ನು ಇನ್ಫ್ರಾರೆಡ್ ರೇಸ್ ಮಾಡುತ್ತೆ. ಈ ಬಿಳಿ ಬಟ್ಟೆ ಹಾಕೊಂಡವರಿಗೆ ಅಲ್ಟ್ರಾ ವೈಲೆಟ್ ರೇಸ್ ತೊಂದರೆ ಬರೋದಿಲ್ಲ, ಸ್ಕಿನ್ ಕ್ಯಾನ್ಸರ್ ಬರೋದಿಲ್ಲ, ಸ್ಕಿನ್ ಸಂಬಂಧಪಟ್ಟಂಥ ತೊಂದರೆಗಳು ಖಂಡಿತ ಬರೋದಿಲ್ಲ ಅಂತ ಹೇಳ್ತೀವಿ. ಅಂದರೆ ಎಲ್ಲ ಬಣ್ಣಗಳನ್ನು ಅಬ್ಸರ್ವ್ ಮಾಡಿಕೊಂಡು ಬಿಳಿ ಬಣ್ಣ ಬಂದಿದೆ ಅಂತ ಹೇಳ್ತೀವಲ್ಲ, ಅದೇ ರೀತಿ ಎಲ್ಲ ಬಣ್ಣದಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ಬಿಳಿ ಬಣ್ಣ ತಗೊಳುತ್ತೆ. ಈಗ ಮಾಡರ್ನ್ ಡಾಕ್ಟರ್ಸ್ ಏನು ಹೇಳ್ತಾರೆ, ಬಿಳಿ ಬಣ್ಣದಲ್ಲಿ ಇರೋದನ್ನೆಲ್ಲ ನಿರಾಕರಿಸಿ ಅಂತಾರೆ. ಊಟ ವಿಚಾರದಲ್ಲಿ ಉಪ್ಪು ಬೇಡ ಅಂತಾರೆ, ಸಕ್ಕರೆ ಬೇಡ ಅಂತಾರೆ, ಮೈದಾ ಹಿಟ್ಟು ಬೇಡ ಅಂತಾರೆ, ಹಾಲು ಬೇಡ ಅಂತಾರೆ, ಬೆಣ್ಣೆ ಬೇಡ ಅಂತಾರೆ, ಸಕ್ಕರೆ ಎಲ್ಲ ಬಿಳಿ, ಆಲ್ ವೈಟ್ ಪಾಯ್ಸನ್ಸ್ ಅಂತ ಹೇಳ್ತಾರೆ. ಇದ್ರೂ ಕೂಡ ಮಿತವಾಗಿ ಅದನ್ನು ತಗೊಂಡಾಗ ಅದು ಖಂಡಿತ ಪಾಯ್ಸನ್ ಆಗೋದಿಲ್ಲ. ಹಾಲು ಪ್ರಪಂಚದಲ್ಲೇ ಬಹಳ ಜನದ ಹೊಟ್ಟೆ ಹಸಿವನ್ನು ಹೋಗಿಸೋದು, ಮಕ್ಕಳು, ದೊಡ್ಡವರು, ಚಿಕ್ಕವರು, ಯಾರೇ ಆಗಲಿ ಅದು ವಿಶೇಷವಾಗಿ ಹಾಲು ಅಂತ ಹೇಳ್ತೀವಿ. ಅಂದರೆ ಕಾರ್ಬೋಹೈಡ್ರೇಟ್ಸು ಸ್ವಲ್ಪ ಹೆಚ್ಚಿಗೆ ಇರ್ತಕ್ಕಂಥದ್ದು ಹಾಲಿನಲ್ಲಿ. ಈ ವೈಟ್ ಪಾಯ್ಸನ್ ಅಂತ ಈಗ ಹೆಸರು ಕಟ್ಟಿದ್ದಾರೆ, ಆದರೆ ಅದು ವೈಟ್ ಪಾಯ್ಸನ್ ಇಲ್ಲ. ಶತಮಾನ ಕಾಲಗಳಿಂದ ಅದನ್ನು ತಿನ್ಕೊಂಡು ಬಂದಿದ್ದಾರೆ. ಪಾಲಿಷ್ ಮಾಡದೆ ಅಕ್ಕಿ ತಿಂತಾಯಿದ್ರು ನಮ್ಮಲ್ಲಿ. ರಾಜಮುಡಿ ಅಕ್ಕಿ ಅಂತ ಕೂಡ ಇವತ್ತು ಕೂಡ ಹೇಳ್ತೀವಿ. ಒಳಗಡೆ ವೈಟ್ ಇರುತ್ತೆ, ಮೇಲೆಲ್ಲ ಕೆಂಪು ಇರುತ್ತೆ. ಆಗಿನ ಕಾಲಕ್ಕೆ ಅದೆಲ್ಲ ಆರೋಗ್ಯವಾಗಿದ್ದರು, ಒಳ್ಳೆ ಬೆಳೆ ಇತ್ತು, ಆರ್ಗ್ಯಾನಿಕ್ ಆಗಿ ಎಲ್ಲ ಬೆಳೀತಾಯಿದ್ರು, ಒಳ್ಳೇದು ಮಾಡ್ತೀವಿ. ಈಗಿನ ಕಾಲಕ್ಕೆ ಬದಲಾಗಿದೆ. ಆದರೂ ಕೂಡ ಮಿತವಾಗಿದ್ದಾಗ ಬಿಳಿ ಯಾವುದೇ ರೀತಿಯಾದಂತಹ ತೊಂದರೆಗಳನ್ನು ಕೊಡೋದಿಲ್ಲ ಅಂತ ಕೂಡ ಹೇಳ್ತೀವಿ. ಸೋಮವಾರ ಹುಟ್ಟಿದವರು ಸಾಮಾನ್ಯವಾಗಿ ಬಿಳಿ ಬಣ್ಣವನ್ನು ಭಾಳ ಇಷ್ಟಪಡ್ತಾರೆ. ರೋಹಿಣಿ ನಕ್ಷತ್ರದವರು, ಹಸ್ತ ನಕ್ಷತ್ರದವರು, ಶ್ರವಣ ನಕ್ಷತ್ರದವರು, ಇವರಿಗೆಲ್ಲ ಬಿಳಿ ಬಣ್ಣ ಬಹಳ ವಿಶೇಷವಾಗಿ ಇಷ್ಟವಾಗುತ್ತೆ. ಚಂದ್ರಮ ಮನಸ್ಸೋ ಜಾತ ಅಂತ ಹೇಳ್ತೀವಿ. ಚಂದ್ರ, ಹುಣ್ಣಿಮೆ ಚಂದ್ರ ನೋಡ್ತೀವಿ. ಚಂದ್ರ ಮನಸ್ಸಿಗೆ ಅಧಿಪತಿ ಆಗ್ತಾನೆ. ಚಂದ್ರ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಅಮಾವಾಸ್ಯೆ ನಂತರ ಬೆಳೀತಾನೆ, ಪೌರ್ಣಮಿ ನಂತರ ಇಳಿತಾನೆ. ಅಂದರೆ ಬಿಳಿ ಅನ್ನೋದು ರಿಫ್ಲೆಕ್ಷನ್, ಹಿಂದಿರುಗಿ ಕೊಡುತ್ತೆ. ಕರಿ ಅನ್ನೋದು ಆಕರ್ಷಣೆ ಮಾಡಿಕೊಳ್ಳುತ್ತೆ ಅನ್ನೋದೇ ವಿಚಾರ ಇದರಲ್ಲಿ. ಸಾಧಾರಣವಾಗಿ ಎಲ್ಲ ಶಾಲೆಗಳಲ್ಲೂ ಕೂಡ ನೋಡಿ, ಯೂನಿಫಾರ್ಮು
ಅಟ್ಲೀಸ್ಟು ಶರ್ಟ್ ಆದರೂ ಬಿಳಿನೇ ಇರುತ್ತೆ, ಪ್ಯಾಂಟೋ ಸ್ಕರ್ಟೋ ಬೇರೆ ಕಲರ್ ಇದ್ದರೂ ಕೂಡ ಬಿಳಿನೇ ಹಾಕ್ತಾರೆ. ಅಂದರೆ ಅವರ ಮನಸ್ಸು ಪ್ಯೂರ್, ಸಿಂಪಲ್, ಅವ್ರು ಬಂದಿರೋದು ಕಲಿಯೋಕ್ಕೆ ಅನ್ನೋದಕ್ಕೆ ಅದು ಒಂದು ಸಿಂಬಾಲಿಕ್ ಆಗಿ ತೋರಿಸುವಂಥ ಗುಣ ಇರುತ್ತೆ. ಇದು ಶಾಂತಿಯ ಒಂದು ಗುರುತು, ಸಮಾಧಾನದ ಒಂದು ಗುರುತು, ಒಂದು ಸಮಾಜ ಭಾಳ ವಿಶೇಷವಾಗಿ ಚೆನ್ನಾಗಿರಲಿ ಅಂತ ಹೇಳೋದಕ್ಕೆ ಒಂದು ಗುರುತಾಗಿ ಬಿಳಿ ಬಣ್ಣ ಇರುತ್ತೆ. ಅಂದರೆ ಬಿಳಿ ಹಾಕೊಳ್ಳೋರೆಲ್ಲ ಏಡಿಗಳಾಗಿರ್ತಾರೆ ಅಂತ ಹೇಳ್ತಾರೆ. ಇಲ್ಲ, ಬಿಳಿ ಹಾಕೋರೆಲ್ಲ ಸಮಾಧಾನವನ್ನು ಇಷ್ಟಪಡೋರಾಗಿ ಖಂಡಿತ ಇರ್ತಾರೆ ಅಂತ ಹೇಳ್ತೀವಿ. ಅಂದರೆ ಪ್ಲಸ್ ಪಾಯಿಂಟ್ ಏನಿರುತ್ತೆ ಬಿಳಿ ಬಣ್ಣ ಇಷ್ಟಪಡೋರ್ದು, ಬುದ್ಧಿವಂತರಾಗಿರ್ತಾರೆ, ಥರ ಸೈಲೆಂಟ್ ಕಮ್ಯಾಂಡಿಂಗ್ ಅಂತಾರೆ. ಅವ್ರು ಬಂದ ಕೂಡಲೇ ಏನೋ ಒಂದು ರೀತಿಯ ಆಕರ್ಷಣ ಶಕ್ತಿಯನ್ನು ಒಳಗೆ ತರೋರಾಗಿರ್ತಾರೆ, ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ, ಒಂಥರ ಸುಪೀರಿಯಾರಿಟಿ, ಅಂದರೆ ನಾನು ಓದಿದ್ದೀನಿ, ನಾನು ಚೆನ್ನಾಗಿ ನನಗೆ ವಿಷಯ ಗೊತ್ತಿದೆ, ನಾನು ಮಾತಾಡಬಲ್ಲೆ ಅನ್ನೋ ಒಂದು ಆತ್ಮವಿಶ್ವಾಸ ಇರುತ್ತೆ. ಸೋಷಿಯಲ್ ಕಮಿಟ್ಮೆಂಟ್ ಇರುತ್ತೆ, ಏನಂದರೆ ಏನೇ ಒಂದು ಕೆಲಸ ಆಗಬೇಕು ಅಂದರೂ ಮುಂದೆ ನಿಂತ್ಕೊಂಡು ಮಾಡ್ತಾರೆ, ಸೊಸೈಟಿಗೆ ಏನಾದರೂ ರೀತಿಯಲ್ಲಿ ಕೊಡುಗೆ ಕೊಡಬೇಕು ಅಂತಿರ್ತಾರೆ, ಫೈನಾನ್ಷಿಯಲಿ ಸೌಂಡಾಗಿರ್ತಾರೆ. ಭಾಳ ಜನ ಅವ್ರನ್ನ ಹಿಂಬಾಲಿಸೋರು ಇರ್ತಾರೆ ಬಿಳಿ ಬಣ್ಣ ಹಾಕೊಳ್ಳೋರಲ್ಲಿ. ಅವ್ರದ್ದು ನೆಗೆಟಿವ್ ಪಾಯಿಂಟ್ಸ್ ಏನಿರುತ್ತೆ, ಮೈನಸ್ ಪಾಯಿಂಟ್ಸ್ ಅಂತಂದರೆ ಸ್ವಲ್ಪ ಕೋಪ ಜಾಸ್ತಿ ಇರುತ್ತೆ, ಈಗೋಯಿಸ್ಟಿಕ್ ಅಹಂಕಾರ ಇರತಕ್ಕಂಥವ್ರು ಇರ್ತಾರೆ. ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ, ಆಗುತ್ತೆ ನನಗೆ ಗೊತ್ತಿದೆ ಅಂತ ಬಿಟ್ಬಿಡೋ ಚಾನ್ಸಸ್ ಇದೆ. ಭಾಳ ಓವರ್ ಕಾಷಿಯಸ್ ಆಗಿರ್ತಾರೆ, ಡಿಸಿಷನ್ಸ್ನ ಕರೆಕ್ಟಾಗಿ ಇಮ್ಮಿಡಿಯೇಟಾಗಿ ಕೆಲವು ವಿಚಾರಗಳಲ್ಲಿ ತಗೊಳ್ಳೋಕ್ಕಾಗೋದಿಲ್ಲ. ಏನೇ ಒಂದು ಕಷ್ಟ ಆದರೂ ಕೂಡ ಅದರಿಂದ ಹೊರಗೆ ಬರುವಂತಹ ಸಾಧ್ಯತೆ ಅವರಲ್ಲಿರುತ್ತೆ. ಸಾಮಾನ್ಯವಾಗಿ ನೀವು ಹಾಸ್ಪಿಟ್ಲ್ಗಳಿಗೆ ಹೋಗಿ, ಹೋಟ್ಲ್ಗಳಿಗೆ ಹೋಗಿ, ದೊಡ್ಡ ದೊಡ್ಡ ಲಾಡ್ಜ್ಗಳಿಗೆ ಹೋಗಿ, ಬೆಡ್ಶೀಟಿಂದ ಹಿಡಿದು ಕಾಲು ಒರೆಸೋ ಜಾಗ, ಕೆಲವೊಮ್ಮೆ ಟಾಯ್ಲೆಟ್ ಆಚೆ ಕಡೆ ಒಳ್ಳೆ ಟವಲ್ ಹಾಕಿರ್ತಾರೆ, ಅಯ್ಯೋ ಇದರಲ್ಲಿ ಕಾಲು ಒರೆಸ್ಬೇಕಂತ ಅನಿಸುತ್ತೆ, ಅಷ್ಟು ಬಿಳಿ ಬಟ್ಟೆಯಲ್ಲಿ ಕೂಡ ಹಾಕಿರ್ತಾರೆ ಅಂತೀವಿ. ಟೋಟಲಿ ಕಲರ್ ವೈಟ್ ಅನ್ನೋದು ಮನುಷ್ಯನಿಗೆ ಒಂದು ರೀತಿಯ ಆಧ್ಯಾತ್ಮಿಕ ಚಿಂತನೆ, ಶುದ್ಧತೆ, ಒಂಥರ ಸಿಂಪಲ್ ಈಸ್ ಬ್ಯೂಟಿಫುಲ್ ಅಂತಾರಲ್ಲ, ಆ ಥರ ಸಹಜವಾಗಿ ಎಲ್ಲರಿಗೂ ಇರ್ತಕ್ಕಂಥ ಗುಣವನ್ನು ಕೊಡುತ್ತೆ, ಎಕ್ಸ್ಪ್ರೆಸ್ ಮಾಡುತ್ತೆ. ಅದು ಒಬ್ಬ ಮನುಷ್ಯ ಬುದ್ಧಿವಂತ ಚೆನ್ನಾಗಿರ್ತಾನೆ, ಅವನಿಗೇನೋ ಅವನಲ್ಲಿ ಒಂದು ಆಕರ್ಷಣ ಶಕ್ತಿ ಇದೆ ಅಂತ ಬೇರೆಯವರು ತಿಳ್ಕೊಳ್ಳೋ ರೀತಿ ಆ ಬಿಳಿ ಬಟ್ಟೆ ಹಾಕಿರೋರ ಮೇಲೆ, ಬಿಳಿನ ಇಷ್ಟಪಡೋರ ಮೇಲೆ ಇರುತ್ತೆ. ಕೆಲವರು ಬಿಳಿ ಕಾರೇ ಇಟ್ಕೊಂಡಿರ್ತಾರೆ, ಬೇರೆ ಯಾವ ಕಾರು ತೊಗೊಳೋದಿಲ್ಲ. ಕೆಲವರು ಬ್ಲ್ಯಾಕ್ ಕಾರೇ ತೊಗೊಳ್ತಾರೆ. ಬಿಳಿ ಕಾರ್ ಇಟ್ಕೊಂಡಿರೋರು ಅಂದರೆ ಅವರು ಜೀವನದಲ್ಲಿ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಮೇಲೆ ಬಂದಿರತಕ್ಕಂಥವ್ರಾಗಿರ್ತಾರೆ. ಈ ಸಾಮಾನ್ಯವಾಗಿ ಮೇಷರಾಶಿಯವರು, ಕಟಕ ರಾಶಿಯವರು, ಸಿಂಹ ರಾಶಿಯವರು, ಧನುಸ್ಸು ರಾಶಿಯವರು ಇವರೆಲ್ಲ ಬಿಳಿ ಬಟ್ಟೆನ ಇಷ್ಟಪಡ್ತಾರೆ. ಬಿಳಿ ರಕ್ತ ಯಾರಿಗೂ ಇಲ್ಲ ಪ್ರಪಂಚದಲ್ಲಿ, ಜಿರಳೆಗೆ ಮಾತ್ರ ಬಿಳಿ ರಕ್ತ ಇರುತ್ತೆ. ಏನು ಜನ ಹೆದರ್ಕೋತಾರೆ ಹೆಣ್ಮಕ್ಳು ಜಿರಳೆ ಅಂತ ಅದಕ್ಕೆ. ಆದ್ದರಿಂದ ಬಿಳಿ ಬಣ್ಣ ಬಹಳ ವಿಶೇಷವಾದಂಥ ಬಣ್ಣ, ಎಲ್ಲರಿಗೂ ಸಮಾಧಾನ ಕೊಡುವಂತಹ ಬಣ್ಣ. ಸೂರ್ಯ ಬೆಳಕು ಏನು ಬಿಳಿಪಾಗಿದೆ, ಅದೇ ರೀತಿ ಮನುಷ್ಯನಿಗೆ ಒಂಥರ ಬೆಳಕನ್ನು ಹಾಕಿ ತೋರಿಸುವಂತಹ ಬಣ್ಣ ಬಿಳಿ ಬಣ್ಣಕ್ಕೆ ಹೆಚ್ಚು ಅಡ್ವಾಂಟೇಜ್ ಇದೆ, ಸ್ವಲ್ಪ ಕಮ್ಮಿಯಾದಂಥ ಡಿಸ್ಅಡ್ವಾಂಟೇಜ್ ಇದೆ. ನೀವು ಬಿಳಿ ಬಣ್ಣವನ್ನು ಉಪಯೋಗಿಸೋರಾದರೆ ಖಂಡಿತ ಸಂತೋಷ ಪಟ್ಕೊಳ್ಳಿ. ಅಥವಾ ಯಾವುದೇ ಸಮಾಧಾನ ಕಾರ್ಯಕ್ಕೆ ಹೋದಾಗ, ಅಥವಾ ಬೇರೆಯವ್ರ ಮಧ್ಯೆ ಜಗಳ ಇದ್ದಾಗ ಸಮಾಧಾನಕ್ಕೆ ಹೋದಾಗ ಬಿಳಿ ಬಣ್ಣ ಹಾಕ್ಕೊಳ್ಳಿ, ಖಂಡಿತ ಅದರ ಫಲ ಪರಿಪೂರ್ಣವಾಗಿ ಸಿಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಬಣ್ಣಗಳ ಬಗ್ಗೆ ಹೇಳ್ತೀನಿ. ನಮಸ್ಕಾರ.